ಚಿಕನ್ ಸುಕ್ಕ ಅಂದರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಆದಂತಹ ಹಾಗೆಯೇ ಅದ್ಭುತವಾದಂತಹ ರುಚಿಯುಳ್ಳ ಒಂದು ಚಿಕನ್ ಸುಕ್ಕ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಹೊಸಬ್ರು ಕೂಡ ತುಂಬ ಸುಲಭವಾಗಿ ಈ ಚಿಕನ್ ಸುಕ್ಕನ ಮನೆಯಲ್ಲಿ ತಯಾರು ಮಾಡ್ಬೋದು. ಹಾಗೆಯೇ ಹೋಟೆಲ್ ನೀವು ಮರ್ತೆ ಹೋಗ್ತೀರಾ. ಈ ಒಂದು ಪೌಡರ್ ಇದ್ದರೆ ಚಿಕನ್ ಸುಕ್ಕ ಅದ್ಭುತವಾಗಿ ಬರುತ್ತೆ. ಹಾಗಾದರೆ ತಡ ಮಾಡದೆ ರೆಸಿಪಿ ಇವಾಗ ನಾವು ಚೆಕ್ ಮಾಡೋಣ. ಈ ಸಿಂಪಲ್ ಆದಂತಹ ಚಿಕನ್ ಸುಕ್ಕ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು 350 ಗ್ರಾಮ್ನಷ್ಟು ಸ್ಕಿನ್ ಔಟ್ ಚಿಕನ್ನ ತೊಗೊಂಡಿದ್ದೀನಿ. ವಿದ್ ಸ್ಕಿನ್ ಹಾಕ್ಕೊಂಡ್ರೆ ಆ ಮಸಾಲ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ, ಹಾಗೆಯೇ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸೊ 350 ಗ್ರಾಮ್ ಚಿಕನ್ ತಗೊಂಡು ಚೆನ್ನಾಗಿ ಅದನ್ನು ತೊಳ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನೋಡಿ ಒಂದು 20-25 ಕರಿಬೇವು, ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿಯಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಚಿಕನ್ಗೆ ಫಸ್ಟ್ ಮ್ಯಾರಿನೇಷನ್ಗೆ ಒಂದು 1/4 ಚಮಚದಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ, ಹಾಗೆಯೇ ಮನೆಯಲ್ಲಿ ಮಾಡಿರುವಂತಹ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಒಂದು 15 ನಿಮಿಷ ನೀವು ಬಿಟ್ಬಿಡಬೇಕಾಗುತ್ತೆ. ಇವಾಗ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳಿ. ಅದರಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಕಡಲೆಣ್ಣೆ ಅಥವಾ ತೆಂಗಿನೆಣ್ಣೆನ ಹಾಕ್ಕೊಂಡು ಇದರಲ್ಲಿ ಫಸ್ಟಿಗೆ ನೀವು ಈರುಳ್ಳಿ ಹಾಕ್ಕೊಂಡು ಅದಾದಮೇಲೆ ಕರಿಬೇವಿನ ಎಲೆಗಳನ್ನು ಹಾಕ್ಕೋಬೇಕು. ಫಸ್ಟಿಗೆ ನೀವು ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡ್ರೆ ಅದರದ್ದು ಅರೋಮ ಎಲ್ಲ ಹೋಗ್ಬಿಡುತ್ತೆ ಆ ಎಣ್ಣೆಯಲ್ಲಿ. ಸೊ ಇವಾಗ ಇದನ್ನು ಒಂದು 2-3 ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇವಾಗ ನಾನು ಟೊಮೆಟೊಗಳನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊನ ಸೇರಿಸ್ಕೊಂಡು ಇದು ಟೊಮೆಟೊ ಬಾಡೋ ತನಕ ನೀವು ಬಿಟ್ಬಿಡಬೇಕಾಗುತ್ತೆ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ. ಇಲ್ಲಿ ನಾನು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇಲ್ಲ, ಬರೀ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ 350 ಗ್ರಾಮ್ ಮಾತ್ರ ನಾನು ಚಿಕನ್ ಇಲ್ಲಿ ತೊಗೊಂಡಿರೋವಂಥದ್ದು. ಸೊ ಇವಾಗ ಟೊಮೆಟೊ ಬಾಡಿದ ಮೇಲೆ ಅದಕ್ಕೆ ಚಿಕನ್ನ ಹಾಕ್ಕೊಂಡು ಒಂದ್ಸಲ ನೀವು ಎಲ್ಲದನ್ನು ಕಂಬೈನ್ ಮಾಡಬೇಕು. ಹಾಗೆಯೇ ಇವಾಗ ಅದಕ್ಕೆ ನೀರನ್ನೆಲ್ಲ ಸೇರಿಸ್ಕೊಳಕ್ಕೆ ಹೋಗಬೇಡಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡಿದರೆ ಮೆಲ್ಲ ಚಿಕನ್ ಆ ನೀರನ್ನು ಬಿಟ್ಕೊಳ್ಳುತ್ತೆ. ಸೊ ಚಿಕನ್ ಒಂದು 75% ಬೇಯೋ ತನಕ ಇಲ್ಲಿ ನಾನು ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಚಿಕನಲ್ಲಿ ನೀರು ಬಂದಿದೆ. ಸೊ ಅಕಸ್ಮಾತ್ ಎಲ್ಲಾದರೂ ನೀರು ಇಲ್ಲ ಅಂತ ಹೇಳಿದರೆ ನೀವು ಒಂದು 2-3 ಟೇಬಲ್ ಸ್ಪೂನಷ್ಟು ಅದಕ್ಕೆ ನೀರನ್ನು ಹಾಕ್ಕೋಬಹುದು. ಇಲ್ಲಿ ನಾನು ಚಿಕನ್ ಸುಕ್ಕ ಪೌಡರ್ ಎಕ್ಸ್ಟ್ರಾ ಫ್ಲೇವರ್ಸ್ ಅಂದರೆ ನಾನೇ ಮಾಡಿರುವಂತಹ ಚಿಕನ್ ಸುಕ್ಕ ಪೌಡರ್ ಬಳಸ್ತಾ ಇದ್ದೀನಿ. ನಿಮಗೆಲ್ಲಾದರೂ ಬೇಕು ಅಂತ ಹೇಳಿದರೆ ನೀವು ನನ್ನಿಂದ ಆರ್ಡರ್ ಮಾಡಬಹುದು. ಯಾವುದೇ ಪ್ರಿಸರ್ವೇಟಿವ್ ಇರೋದಿಲ್ಲ, ಹಾಗೆಯೇ ಕಲರ್ ಕೂಡ ಹಾಕಿರೋದಿಲ್ಲ. ತುಂಬ ಅದ್ಭುತವಾಗಿ ಬ್ಯಾಡಗಿ ಮೆಣಸಿನಿಂದ ಮಾಡಿರುವಂಥ ಪೌಡರ್ ಇದು. ಈ ಪೌಡರ್ನ 1 ಟೇಬಲ್ ಸ್ಪೂನ್, ಕರೆಕ್ಟಾಗಿ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ 350 ಗ್ರಾಮಿಂದ 500 ಗ್ರಾಮ್ ತನಕ. ಸೊ ಇದನ್ನು ಹಾಕ್ಕೊಂಡು ಎಲ್ಲದನ್ನು ಕೂಡ ಕಂಬೈನ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಎಲ್ಲಾದರೂ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು, ಮಸಾಲ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ ನೀವು ಪೌಡರ್ ಬೇಕು ಅಂದರೆ ಹಾಕ್ಕೋಬಹುದು. ಹಾಗೆಯೇ ಅದರದ್ದು ಕಲರ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಉಪ್ಪು ಇದರಲ್ಲಿ ಸ್ವಲ್ಪ ಇರುತ್ತೆ. ಅಕಸ್ಮಾತ್ ಎಲ್ಲಾದರೂ ನಿಮಗೆ ಕಮ್ಮಿ ಅನಿಸಿದರೆ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಒಂದು ಸಲ ಮುಚ್ಚಿ ಪೌಡರ್ ಹಾಕಿದ ಮೇಲೆ 2-3 ನಿಮಿಷ ಬಿಟ್ಬಿಡಬೇಕು. ಸೊ 2-3 ನಿಮಿಷ ಆದಮೇಲೆ ಅದರದ್ದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ಸೂಪರ್ ಆದಂತಹ ಚಿಕನ್ ಸುಕ್ಕ ರೆಡಿಯಾಗಿದೆ. ಇದಕ್ಕೆ ಕೊನೆಗೆ ನಾನು ಇಲ್ಲಿ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ನೀವು ಜಾಸ್ತಿ ಚಿಕನ್ ಸುಕ್ಕದಲ್ಲಿ ಇಷ್ಟಪಡೋರಾದರೆ ನೀವು ಜಾಸ್ತಿನೂ ಕೂಡ ಸೇರಿಸ್ಕೋಬಹುದು. ಆದರೆ ಸ್ವಲ್ಪ ಸಿಹಿ ಆಗಿಬಿಡುತ್ತೆ ತೆಂಗಿನಕಾಯಿ ಜಾಸ್ತಿ ಆದಷ್ಟು. ಒಂದ್ಸಲ ಇದಕ್ಕೆ ತೆಂಗಿನ ತುರಿ ಸೇರಿಸಿದ ಮೇಲೆ ನೀವು ಮೀಡಿಯಂ ಫ್ಲೇಮಲ್ಲಿ 1 ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ಈ ಸೂಪರ್ಬ್ ಆದಂತಹ ಚಿಕನ್ ಸುಕ್ಕ ತುಂಬ ಸಿಂಪಲ್ ಆದಂತಹ ಚಿಕನ್ ಸುಕ್ಕ ರೆಡಿಯಾಗುತ್ತೆ. ಹಾಗೆಯೇ ಮಾಂಸ ಕೂಡ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ಬೆಂದಿದೆ. ಈ ಲಿವರ್ ಮಸಾಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು 400 ಗ್ರಾಮ್ನಷ್ಟು ಲಿವರ್ನ ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ನೀವು ಸ್ವಲ್ಪ ಚಿಕ್ಕ ಪೀಸ್ಗಳನ್ನಾಗಿ, ಅಂದರೆ ಒಂದು ಲಿವರಲ್ಲಿ ಒಂದು 4 ಪೀಸ್ಗಳನ್ನಾದರೂ ಮಿನಿಮಮ್ ಆಗಿ ಮಾಡಬೇಕು. ಯಾಕಂದರೆ ತುಂಬ ದೊಡ್ಡ ಪೀಸ್ಗಳನ್ನು ತಿಂದರೆ ಅದು ತಿನ್ನೋದಕ್ಕೆ ಚೆನ್ನಾಗಾಗೋದಿಲ್ಲ. ಸೊ ಇಲ್ಲಿ ಬಾಣಲಿಯಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿಕೊಂಡು ಇದಕ್ಕೆ 2 ಹೆಚ್ಚಿದಂತಹ ಈರುಳ್ಳಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಹೆಚ್ಚಿದಂತಹ ಈರುಳ್ಳಿ, ಹಾಗೆಯೇ ಒಂದು 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಎಲೆಗಳು, ಇದೆಲ್ಲದನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಈ ಈರುಳ್ಳಿ ಸಾಫ್ಟ್ ಆಗೋ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಫ್ಲೇಮ್ನ ಹೈ ಇಟ್ಟು ಈರುಳ್ಳಿನ ಕೆಂಪು ಮಾಡೋಕ್ಕೆ ಹೋಗಬೇಡಿ. ಅಂದರೆ ಬ್ರೌನ್ ಆದರೆ ಅದು ಸಿಹಿ ಬಿಟ್ಬಿಡುತ್ತೆ, ಅಂದರೆ ಈರುಳ್ಳಿ ಸ್ವೀಟ್ ರಿಲೀಸ್ ಮಾಡುತ್ತೆ. ಅದರಿಂದಾಗಿ ಅದರದ್ದು ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ, ಅದು ಅಲ್ಲದೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ ಚೆನ್ನಾಗಿ ಇವಾಗ ಆ ಈರುಳ್ಳಿ ಬಾಡ್ತಾ ಬರ್ತಾ ಇದೆ. ಸೊ ಇವಾಗ ಇದಕ್ಕೆ ಮನೆಯಲ್ಲೇ ಮಾಡಿದಂತಹ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡು ಇದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ನೀವು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಹೆಚ್ಚಿದಂತಹ 1 ಟೊಮೆಟೊನ ನಾನು
ಹಾಕ್ಕೊಳ್ತಾ ಇದ್ದೀನಿ. ಇದು ಮಸಾಲ ಸುಕ್ಕ ಥರ ಆಗೋದ್ರಿಂದ ನೀವು ಟೊಮೆಟೊ ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕು. ಹಾಗೆಯೇ ಟೊಮೆಟೊ ಕೂಡ ಚೆನ್ನಾಗಿ ಆ ಎಣ್ಣೆಯಲ್ಲೇ ಬಾಡೋ ತನಕ ಬಿಟ್ಬಿಡಬೇಕಾಗುತ್ತೆ. ಆಮೇಲೆ ಅದು ಚೆನ್ನಾಗಿ ಬಾಡೋದಿಲ್ಲ, ಹಾಗೆಯೇ ಗಟ್ಟಿಯಾಗಿ ಉಳ್ಕೊಂಡಿರುತ್ತೆ. ಸೊ ಎಣ್ಣೆಯಲ್ಲೇ ಸಾಫ್ಟ್ ಆದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಆ ಟೊಮೆಟೊ ಬಾಡಿದ ಮೇಲೆ ನಾನು ಕಟ್ ಮಾಡಿರುವಂತಹ ಲಿವರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ಎಷ್ಟು ಉಪ್ಪು ಬೇಕೋ ಆ ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಚಿಕನ್ ಆಗಲಿ ಅಥವಾ ಚಿಕನಿದ್ದು ಲಿವರ್ ಆಗಲಿ ಅದನ್ನು ನಾವು ಒಂದು ಸಲ ಹಾಕ್ಕೊಂಡ್ಮೇಲೆ ಬಾಣಲಿಗೆ ಅದು ಸ್ವಲ್ಪ ಭಾಗ ಏನಿದೆ ಅದರದ್ದು ಅದೆಲ್ಲ ಬಿಳಿಯಾಗಬೇಕು. ಆವಾಗ ಬಿಳಿಯಾಗೋ ತನಕ ನೀವು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದರದ್ದು ರುಚಿ ಬೇರೆ ಲೆವೆಲ್ಲೇ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದರಲ್ಲಿ ಸ್ವಲ್ಪನೂ ಇವಾಗ ಇಲ್ಲಿ ನೀರಿಲ್ಲ. ಅದಕ್ಕೋಸ್ಕರನೇ ನಾನಿಲ್ಲಿ 1/4 ಲೋಟದಷ್ಟು ಇದಕ್ಕೆ ನೀರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಫ್ಲೇಮ್ನ ಹೈ ಇಟ್ಕೊಂಡು ಇದನ್ನು ಮಾಡಬೇಡಿ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡಿದರೆ ಆ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಮಸಾಲ ಮಾಡೋದಕ್ಕೆ ಇಲ್ಲಿ ಬಾಫಾತ್ ಪುಡಿ ಎಕ್ಸ್ಟ್ರಾ ಫ್ಲೇವರ್ಸ್ ಅಂದರೆ ನಾನೇ ಮಾಡಿರುವಂತಹ ಬಾಫಾತ್ ಪುಡಿನ ಬಳಕೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಗಳಿಲ್ಲ, ಕಲರ್ ಕೂಡ ಆ್ಯಡ್ ಮಾಡಿಲ್ಲ. ಹಾಗೆಯೇ ನೀವು 6 ತಿಂಗಳು ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು. ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು, ಅರ್ಧ ಕೆಜಿಗೆ 1 ಟೇಬಲ್ ಸ್ಪೂನಷ್ಟು ನಮಗೆ ಬಾಫಾತ್ ಪುಡಿ ಬೇಕಾಗುತ್ತೆ. ಈ ಬಾಫಾತ್ ಪುಡಿ ಇದ್ದರೆ ನಿಮಗೆ ಚಿಕನ್ ಕೋರ್ಮಾ ಅಥವಾ ವೆಜ್ ಕೋರ್ಮಾ ಇದನ್ನೆಲ್ಲ ಮಾಡೋಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಯಾರೆಲ್ಲ ಪೋರ್ಕ್ ತಿಂತಿರೋ ಅವರಿಗೂ ಕೂಡ ಉಪಯೋಗ ಆಗುತ್ತೆ. ಸೊ ಈ ಪುಡಿನ ಹಾಕ್ಕೊಂಡು ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಇರಬಾರ್ದು. ಅಕಸ್ಮಾತ್ ಎಲ್ಲಾದರೂ ನೀವು ಹಾಕಿರುವಂಥ ನೀರು ಅದರಲ್ಲಿ ಉಳಿದಿದೆ ಅಂದರೆ ಹೈ ಫ್ಲೇಮಲ್ಲಿ 1 ನಿಮಿಷ ಕುಕ್ ಮಾಡಿ ಆಮೇಲೆ ನೀವು ಪೌಡರ್ನ ಹಾಕ್ಕೋಬೇಕು. ಕೊನೆಗೆ ಇದಕ್ಕೆ ತುರಿದಿರುವಂತಹ 1/4 ಭಾಗದಷ್ಟು ತೆಂಗಿನ ತುರಿನ ಇಲ್ಲಿ ಹಾಕ್ಕೊಂಡೆ ನಾನು. ಕೊಬ್ಬರಿ ಹಾಕೋಬೇಡಿ, ತೆಂಗಿನ ತುರಿನೇ ಹಾಕೋಬೇಕು. ಸೊ ತೆಂಗಿನ ತುರಿನ ಹಾಕ್ಕೊಂಡು ಎಲ್ಲದನ್ನು ಕೂಡ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲೆ ಸ್ಪ್ರಿಂಕಲ್ ಮಾಡ್ಬೋದು. ಬಟ್ ನಾನು ಇಲ್ಲಿ ಮಾಡಿಲ್ಲ, ಬರೀ ತೆಂಗಿನ ತುರಿ ಹಾಕಿ ಮತ್ತೆ 1-2 ನಿಮಿಷ ನಾನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಮಿಕ್ಸ್ ಮಾಡಿಕೊಂಡೆ. ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಸೂಪರ್ಬ್ ಆದಂತಹ ಒಂದು ಲಿವರ್ ಮಸಾಲ ಫ್ರೈ ಸವಿಯೋದಕ್ಕೆ ಸಿದ್ಧ ಆಗಿದೆ. ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ, ಟೆಂಪ್ಟಿಂಗಾಗಿ ಕಾಣ್ತಾ ಇದೆಯೋ ನೀವೇ ನೋಡಿದ್ರಿ. ಅದನ್ನು ಪ್ರಿಪೇರ್ ಮಾಡೋದು ಕೂಡ ಸುಲಭ, ಹಾಗೆಯೇ ತಿನ್ನೋದಕ್ಕಂತೂ ಬಹಳ ಒಳ್ಳೆ ರುಚಿನ ಕೊಡುತ್ತೆ. ಒಂದು ಸಲ ಮರೆಯದೆ ಇದನ್ನು ಟ್ರೈ ಮಾಡಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.